ಇವತ್ತು ಮತ್ತೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಭೇಟಿ ಕೊಡ್ತಾ ಇದ್ದಾರೆ. ಮೂರನೇ ಬಾರಿ ರಾಜ್ಯಕ್ಕೆ ಭೇಟಿ ನೀಡ್ತಾ ಇರುವಂತದ್ದು ಸುರ್ಜೇವಾಲಾ ಅವರು. ಇವತ್ತು ಮತ್ತೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಆಗಮಿಸಿರುವಂತದ್ದು ಸುರ್ಜೇವಾಲಾ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ಸಚಿವರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಶಾಸಕರ ರೀತಿಯೇ ಸಚಿವರ ಜೊತೆಗೆ 1-to-1 ಸಭೆ ಇದೆ. 3 ದಿನ 32 ಸಚಿವರೊಂದಿಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಕಾಂಗ್ರೆಸ್ನಲ್ಲಿರೋ ಅಸಮಾಧಾನ ಏನ್ ಸ್ಫೋಟ ಆಗದೆ ಅಥವಾ ಅಸಮಾಧಾನ ಇದೆ ಅದನ್ನ ತಣಿಸುವಂತ ಕೆಲಸವನ್ನ ಈಗ ಸುರ್ಜೇವಾಲಾ ಕಡೆಯಿಂದ ಹೈಕಮಾಂಡ್ ಮಾಡ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ವರ್ಗೂ ಮುಟ್ತು, ಜೊತೆಗೆ ಮಾಧ್ಯಮದಲ್ಲಿ ಯಾವಾಗ ಬಹಿರಂಗವಾದ ಹೇಳಿಕೆಗಳನ್ನ, ಅಸಮಾಧಾನ ಹೇಳಿಕೆಗಳನ್ನ ಶಾಸಕರು ಸಚಿವರು ಕೊಡೋದಕ್ಕೆ ಶುರು ಮಾಡಿದ್ರು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ಹೈಕಮಾಂಡ್ಗೆ. ಸೊ ಹೀಗಾಗಿ ಸುರ್ಜೇವಾಲಾ ಅವರ ಮೂಲಕ 1-to-1 ಮಾತುಕತೆ ನಡೆಸಿ ಯಾರ್ಯಾರ ಅಸಮಾಧಾನ ಏನೇನಿದೆ ಇದನ್ನು ತಣಿಸೋ ಕೆಲಸ ಹೇಗಾಗಬೇಕು ಇದೆಲ್ಲದರ ಕುರಿತಂತೆ ಚರ್ಚೆ ಮಾಡ್ತಾ ಇರುವಂಥದ್ದು. 1-to-1 ಸಭೆ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ಸಚಿವರೊಟ್ಟಿಗೆ, ಮೊನ್ನೆ ಹೇಗೆ ಶಾಸಕರೊಟ್ಟಿಗೆ 1-to-1 ಮಾತುಕತೆ ಮಾಡಿದ್ರು, ಅವರವರ ಅಸಮಾಧಾನ ಏನಿದೆ ಅದೆಲ್ಲದನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಹಾಗೆ ಇವತ್ತು ಸಚಿವರೊಟ್ಟಿಗೆ 1-to-1 ಸಭೆ ಮಾಡ್ತಾರೆ. ನಿಮ್ಮ ಅಸಮಾಧಾನಗಳು ಏನು ಎತ್ತ ಎಲ್ಲ ತಿಳ್ಕೊಳ್ತಾ ಇರುವಂಥದ್ದು. ರಾಜ್ಯದಲ್ಲಿ ಏನು ಆಗ್ತಾ ಇದೆ, ಸರ್ಕಾರ ಕೇವಲ ಸಿದ್ದರಾಮಯ್ಯ DKಶಿ ಏನು ಹೇಳ್ತಾರೆ ಅದಷ್ಟೇ ಕೇಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗಾಗಿ 1-to-1 ಸಭೆಯನ್ನ ಮಾಡ್ತಾ ಇರುವಂಥದ್ದು. ಸಚಿವರಿಗೆ ತಮ್ಮ ಕಾರ್ಯವೈಖರಿ ಬದಲಿಸಿಕೊಳ್ಳುವ ಬಗ್ಗೆ ಚರ್ಚೆ ವಿಚಾರ. ಶಾಸಕರ ಜೊತೆಗೆ ಸಮನ್ವಯ ಸಾಧಿಸುವಂತೆ ಬುದ್ಧಿಮಾತು ಹೇಳೋ ಸಾಧ್ಯತೆ ಇದೆ. ನಾಯಕತ್ವ ಗೊಂದಲ ಹೇಳಿಕೆ ಕೊಡದಂತೆ ಸಚಿವರಿಗೆ ಸೂಚನೆ. ಮೊದಲು ಇದನ್ನು ಕೊಡಬೇಕಾಗತ್ತೆ ಹೈಕಮಾಂಡ್. ನಾಯಕತ್ವ ಬದಲಾವಣೆ ದೊಡ್ಡ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ. ಸಚಿವರ ಬಗ್ಗೆ ಏನು ಅಸಮಾಧಾನ ಇದೆ ಅದರ ಜೊತೆಗೆ ಅವರ ಅಸಮಾಧಾನಗಳೇನು ಅನ್ನೋ ಕೇಳೋ ಕೆಲಸ ಕೂಡ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆಗೆ ಸಮನ್ವಯ ಹೊಂದಾಣಿಕೆ ಇರಲಿ, ನಾವು ಸಚಿವರು ಅನ್ನೋ ಗತ್ ನಿಮಗೆ ಬೇಡ, ಅಥವಾ ಶಾಸಕರು ಏನು ಹೇಳ್ತಾರೆ ಅದನ್ನು ಕೇಳಿ. ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಥವ್ರ ಸಚಿವರ ಬಳಿ ಶಾಸಕರು ಅವ್ರು ಬಂದು ಅವ್ರದ್ದೇನೋ ಒಂದು ಹೇಳಿದ್ರೆ ಅದನ್ನು ಕೇಳಿ ಗಮನ ಇಟ್ಟು 3 ದಿನ 32 ಸಚಿವರೊಂದಿಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ. 7 crore people of Karnataka, the Kannadigas, brothers and sisters, for BJP only treats Karnataka as a money minting machine. They take 1 rupee in GST and they only give us back 13 paisa. They don't give 5,300 crores promised for the Upper Bhadra project. They don't clear Krishna Water Tribunal. They don't notify it. They don't clear Kalsa Banduri. They don't clear Yatnihol project because lakhs and lakhs of people will get drinking water. They don't clear Mekedatu project. They are every day trying to only collect tolls. This bridge is for free. Has Mr. Nitin Gadkari built it from Government of India's budget? He is going to charge 50 times the cost of the bridge from people of Karnataka. So it's not an insult for our Chief Minister.